ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಸಂದರ್ಭಗಳಲ್ಲಿ ತುರ್ತು ಪರಿಹಾರಕ್ಕಾಗಿ ಪ್ರತಿ ತಾಲೂಕಿಗೆ 3 ಲಕ್ಷವನ್ನು ತಹಶೀಲ್ದಾರ್ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶನಿವಾರ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಮನೆ ಹಾನಿಯಾದವರಿಗೆ ತಕ್ಷಣ 5,000 ಮಧ್ಯಂತರ ಪರಿಹಾರ ನೀಡಬೇಕು. ಫಲಾನುಭವಿಗಳು ಪರಿಹಾರಕ್ಕಾಗಿ ಅಲೆದಾಡುವಂತಾದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಮಳೆಗಾಲದಲ್ಲಿ ಆರೋಗ್ಯ, ಕುಡಿಯುವ ನೀರು, ಆಂಬ್ಯುಲೆನ್ಸ್ ಸೇವೆ, ಶಿಥಿಲ ಶಾಲಾ ಕಟ್ಟಡಗಳು, ರಾಷ್ಟ್ರೀಯ ಹೆದ್ದಾರಿ, ಅಪಾಯಕಾರಿ ಸ್ಥಳಗಳು ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವಿಶೇಷ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದ ಅವರು, ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಮಳೆ ನೀರು ನುಗ್ಗುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗುವುದು ಎಂದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಮಾತನಾಡಿ, ಅಮೃತ 2 ಯೋಜನೆಯು 11 ಕಾಮಗಾರಿಗಳಲ್ಲಿ 1 ಪೂರ್ಣಗೊಂಡಿದ್ದು ಉಳಿದವು ಪ್ರಗತಿಯಲ್ಲಿವೆ. 58,306 ಹೆಕ್ಟೇರ್ ಗುರಿಯಲ್ಲಿ ಸುಮಾರು 34,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದ್ದು ಮುಂಜಾಗ್ರತಾ ಕ್ರಮವಾಗಿ ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು. ಕೆಲಸ ಮಾಡಲಿಕ್ಕೆ ನಾವೆಲ್ಲ ಕೂಡ ಇವತ್ತು ತಯಾರಾಗಬೇಕಂತ ನಾನು ಹೇಳಲಿಕ್ಕೆ ಇವತ್ತು ಮತ್ತು ಉತ್ತರ ಕನ್ನಡ ಜಿಲ್ಲೆ ಅದು ದೊಡ್ಡ ಮಟ್ಟದ ಜಿಲ್ಲೆ. ಒಂದು ಕಡೆ ನಮ್ಮ ಸಮುದ್ರ ಬದಿಯಾದ್ರೆ ಆಡಳಿತ ಕೂಡ ಅಷ್ಟು ಸುಲಭದ ವ್ಯವಸ್ಥೆ ಅಲ್ಲ. ಆದ ಕಾರಣ ಅಲ್ಲಿಯ ಭಾಗದ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಸಮಸ್ಯೆ ಇದೆಯಾ, ಇದು ಇವತ್ತು ನಾವು ಸಮಸ್ಯೆ ಕೇಳಲಿಕ್ಕೆ ನಾವಿತ್ತು ನಿಮ್ಮ ಸಮಸ್ಯೆಯನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ. ಯಾಕೆ ಆ ಎಲ್ಲಾ ಸಮಸ್ಯೆಗಳು ಕೂಡ ಸಮರ್ಪಕವಾಗಿ ಗೊತ್ತಿದೆ. ನಮ್ಗೆ ಗೊತ್ತಿಲ್ಲದ ಹಲವಾರು ಸಮಸ್ಯೆಗಳು ತಳಮಟ್ಟದಲ್ಲಿ ಬಹುಶಃ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಇದ್ದೇವೆ. ಆ ಸಹಕಾರ ಸಲಹೆ ಸೂಚನೆ ಕೂಡ ನಮ್ಗೆ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ಬಹುಶಃ ಇವತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ನಾವು ಚರ್ಚೆ ಮಾಡುವಾಗ, ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಆದೇಶ ಆಗಿರ್ತದೆ, ಜಿಲ್ಲಾ ಮಟ್ಟಕ್ಕೆ ಒಂದು ಆದೇಶ, ಅದು ಸಮರ್ಪಕವಾಗಿ ಜಿಲ್ಲೆಯಿಂದ ಸಮಸ್ಯೆ ಅಲ್ಲಿ ನಮ್ಮ ಪ್ರದೇಶಕ್ಕೆ. ಸಭೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.